ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಆದಿ ಜಗದ್ಗುರು ರೇಣುಕಾಚಾರ್ಯರು ನಾಳೆ ಅವರ ಜಯಂತಿ ಅದ, ಮಾರ್ಚ್ 1ನೇ ತಾರೀಕು. ಅದಕ್ಕೆ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಅಪಾರ ಮಹಿಮಾ ಸಂಪನ್ನ ಅಗಸ್ತ್ಯ ಮಹರ್ಷಿಗಳಿಗೆ ವಿಶ್ವದ ನಾನಾ ರೀತಿಯ ದರ್ಶನ ಶಾಸ್ತ್ರಗಳನ್ನು ಪರಿಚಯ ಮಾಡಿಸುವಲ್ಲಿ ಮೊಟ್ಟ ಮೊದಲಿಗೆ ಕಪಿಲ ಭಗವಂತನ ಯಾವದ್ರಿ ಅದು ಯಾವ ಶಾಸ್ತ್ರ? ಕಪಿಲಂದು ಕಪಿಲ ಭಗವಂತಂದು ಯೋಗ ಅಲ್ಲ, ಜ್ಞಾನ, ಸಾಂಖ್ಯಶಾಸ್ತ್ರ, ಜ್ಞಾನಕ್ಕೆ ಸಂಬಂಧಪಟ್ಟು ಜ್ಞಾನಶಾಸ್ತ್ರ. ಅದನ್ನು ಸರಿಯಾಗಿ ತಿಳಿಸಿ ಈಗ ಯೋಗ ಶಾಸ್ತ್ರವನ್ನು ಹೇಳ್ತಾ ಇದ್ದಾರೆ. ಆ ಯೋಗದಲ್ಲಿ ಪಾತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗವನ್ನು ತಗೊಂಡು ಹೇಳ್ತಾ ಇದ್ದಾರೆ. ಆ ಅಷ್ಟಾಂಗ ಯೋಗಗಳ ಪೈಕಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಆ ಯಮದಲ್ಲಿ ಇರುವಂಥ ಉಪಭೇದಗಳು 10 ವಿವರಿಸಿ ಈಗ ನಿಯಮಾಂಗದಲ್ಲಿರುವ ಉಪಭೇದಗಳನ್ನು ಕುರಿತು ಹೇಳ್ತಾ ಇದ್ದಾರೆ. 1ನೇದ್ದು ತಪ. ಈ ತಪದಲ್ಲಿ ಒಂದು ಉಪವಾಸ ಮತ್ತು ಕಲೆ ಏನಂದ್ರೆ ಸಹನೆ ಮಾಡಿಕೊಳ್ಳುವ ಕಲೆಯನ್ನ ನಾವು ಜೀವನದಾಗ ಅಳವಡಿಸ್ಕೋಬೇಕಂತ ಹೇಳಿ ಆ ಒಂದು ಯಾವ ರೀತಿ ನಾವು ಈ ತಪವನ್ನು ಮಾಡಬೇಕಂದ್ರೆ ಉಪವಾಸಗಳನ್ನು ಆಚರಿಸಬೇಕು. ಕನಿಷ್ಠ ಪಕ್ಷ 15 ದಿವಸಕ್ಕೊಮ್ಮೆ ಆದ್ರೂ ಒಂದು ಪಕ್ಷಕ್ಕೆ ಒಂದು ಸಾರಿ ಉಪವಾಸ ಆಚರಿಸಿದರೆ ಅನ್ನ ನೀರಿನ ಮೇಲೆ ಒಂದು ಸ್ವಲ್ಪ ಲಕ್ಷ್ಯ ಇರಲಾರ್ದಂಗ ಆಚರಿಸಬೇಕು. ಮತ್ತು 2ನೇದ್ದೇನು ಅಂದ್ರೆ ಶ್ರಮ ವಹಿಸಬೇಕು, ಕೆಲಸ ಮಾಡಬೇಕು. ಇವೆರಡು ಬಹಳ ಮುಖ್ಯ ಅದಾವ. ಅದಕ್ಕೆ ನಿಮ್ಮ ಸಲುವಾಗಿ ಆದ್ರೂ ಮಾಡ್ರಿ, ಇನ್ನೊಬ್ಬರ ಸಲುವಾಗಿಯಾರ ಮಾಡ್ರಿ, ಯಾರ ಸಲುವಾಗಿಯಾರ ಮಾಡ್ರಿ, ಸೇವೆ ಮಾಡ್ರಿ, ನಿಸ್ವಾರ್ಥ ಸೇವೆ ಮಾಡ್ರಿ. ಅದು ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದ, ಉಂಡ ಅನ್ನ ಕರಗ್ತದ, ನಿದ್ದೆ ಬರ್ತದ. ಇವೆರಡನ್ನ ನಿಯಮಾಂಗದಲ್ಲಿ ಒಂದು ಸೇವೆ, ಇನ್ನ ಒಂದು ತಪಸ್ಸು ಇಟ್ಟು, ತಪಸ್ಸಿನಲ್ಲಿ ಉಪವಾಸ ಮತ್ತು ಸೇವೆ. ಆಮೇಲೆ 2ನೇದೇನದ ಸಂತೋಷ. ಎಲ್ಲ ದೇವರು ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಟ್ಟನ, ತಾನು ದುಡಿದ್ರಾಗ ಏನು ಬಂದಿರ್ತೋ ಅದ್ರಾಗ ಸಂತೋಷವಾಗಿರಬೇಕು ಅನ್ನೋಂಥ ವಿಚಾರ ನಿನ್ನೆ ದಿವಸ ಹೇಳಿದ್ರು. ಇವತ್ತ 3ನೇದ್ದೇನು ಹೇಳ್ಯಾರ, ಆಸ್ತಿಕ್ಯ ಅಂತ. ಆಸ್ತಿಕ್ಯ ಅಂತಂದ್ರೆ ಸತ್ಯ ವ್ಯಕ್ತಿಯಲ್ಲಿ, ಸತ್ಯ ನುಡಿಯಲ್ಲಿ ಶ್ರದ್ಧೆ ಇಟ್ಟು ನಡೆಯುವುದು, ಅದೇ ಆಸ್ತಿಕ್ಯ. ವೇದಗಳನ್ನು ಯಾರು ನಂಬಬೇಕು? ಹಿಂದೂಗಳು ವೇದಗಳನ್ನು ನಂಬಬೇಕು, ಮುಸ್ಲಿಮರು ಕುರಾನ್ ಅನ್ನು ನಂಬಬೇಕು, ಕ್ರೈಸ್ತರು ಬೈಬಲ್ ಅನ್ನು ನಂಬಬೇಕು. ಈ ರೀತಿ ಶ್ರದ್ಧೆ ತಾಳ್ತಾರ. ಆಯಾ ಗ್ರಂಥಗಳು ಅವರವರಿಗೆ ದೇವನಿಂದ ಬಂದ ಸತ್ಯವಾಣಿಗಳು. ಇನ್ನು ಸತ್ಯವಾಣಿ ಸದಾ ಸತ್ಯವಾಣಿ ಅಲ್ಲ. ಆದ್ದರಿಂದಲೇ ಅದಕ್ಕೆ ಪ್ರಮಾಣ ಎನ್ನುವುದು ತಪ್ಪು. ವಿಶ್ವದ ಎಲ್ಲ ಧರ್ಮ ಗ್ರಂಥಗಳಲ್ಲಿಯೂ ಅನುಭವದ ನುಡಿಗಳು ಇವೆ. ವಿಶ್ವದ ಎಲ್ಲ ಜನಾಂಗದಲ್ಲಿಯೂ ಅನುಭವಿಗಳು ಬಾಳಿದ್ದಾರೆ. ಅವರು ನಿರ್ದೇಶಿಸಿದ ಮಾರ್ಗದಲ್ಲಿ ನಾವೆಲ್ಲರೂ ನಡೆದರೆ ನಾವು ಆಸ್ತಿಕ್ಯರು. ಸತ್ಯ ಬಿಟ್ಟು ಅಸತ್ಯದ ಬೆನ್ನು ಹತ್ತಿದರೆ ಅದು ನಾಸ್ತಿಕತೆಯ ಚಿಹ್ನ. ಏನಂತಂದ್ರ ಬರೇ ವೇದಗಳನ್ನ ನಮ್ಮ ಧರ್ಮ ಗ್ರಂಥ ಅನ್ಕೋತಿದ್ರ ಆ ವೇದಗಳನ್ನು ನಾವು ನಂಬುತ್ತೀವಿ ಅಂತೇಳಿ ಅನ್ಕೋತಿದ್ರೆ
ಅದು ಆಸ್ತಿಕ್ಯ ಅಲ್ಲ. ಆ ವೇದಗಳಲ್ಲಿ ಮಹಾನುಭಾವಿಗಳು ಏನ್ ಹೇಳ್ಯಾರ ಅದರಂಗ ನಾವು ನಡೆದ್ರ ಆಸ್ತಿಕ್ಯ ಅನ್ನೋ ಮಾತು ಇಲ್ಲಿ ಹೇಳಕತ್ತಾರ. ನಮ್ಮ ನಡೆನುಡಿಗಳು ವೇದಗಳಂತೆ ಇದ್ದರೆ ಅದು ಆಸ್ತಿಕ್ಯ. ಬರೇ ಆ ವೇದಗಳು ನಮ್ಮವು ಅಂತೇಳಿ ನಮ್ಮ ಧರ್ಮ ಗ್ರಂಥಗಳಂತೇಳಿ ಬರೇ ಬಾಯಿಲಿ ಅಂತ ಹೇಳಿದ್ರೆ ಆಗಲ್ಲ ಅನ್ನೋಂಥ ಮಾತು ಹೇಳ್ತಾರ. ಅವುಗಳನ್ನು ನಂಬಲಿಲ್ಲ, ಅವುಗಳನ್ನು ಹೇಳಿ ಕೂಡ ನಮ್ಮ ಧರ್ಮ ಗ್ರಂಥ ಅಂತ ಹೇಳಿ ನಾವು ಅಸತ್ಯದ ಮಾರ್ಗ ಬೆನ್ನು ಹತ್ತಿದ್ರು ನಾವು ನಾಸ್ತಿಕರೇ ಆಸ್ತಿಕರಾಗಂಗಿಲ್ಲ ಅಂತ ಹೇಳಿದ್ರು. ಎಂತ ಮಾತು ಹೇಳಿದ್ರು ನೋಡ್ರಿ. ನಾವು ಶಾಸ್ತ್ರ, ದೈವ, ಗುರು, ನಮ್ಮ ಗುರು ಅಂತ ಹೇಳ್ಕೆ ನಾವು ನಂಬಿ ಕೂಡ ಅಸತ್ಯದ ಮಾರ್ಗದಲ್ಲಿ ನಡೆದೆವು ಅಂತಂದ್ರೆ ನಾಸ್ತಿಕರೇ ಆಸ್ತಿಕರಲ್ಲ. ಇಂಥ ಮಾತು ಹೇಳಿದ್ರು ನೋಡ್ರಿ. ಅರ್ಥ ಆಯ್ತಾ ಇದು ಮಾತು? ಸೂಕ್ಷ್ಮದಾಗ ಅವ್ರು ಹೇಳಿದ್ದು, ನಾವು ವೇದಗಳು ನಮ್ಮ ಧರ್ಮ ಗ್ರಂಥ, ವೇದಗಳು ನಾವು ನಂಬುತ್ತೀವಿ, ಅದು ಬಾಯಿಲೆ ಇಷ್ಟ ಅಂದ್ರೆ ಆಸ್ತಿಕತೆ ಆಗಂಗಿಲ್ಲ. ಅದು ವೇದಗಳಲ್ಲಿ ಅವ್ರು ಏನ್ ಹೇಳ್ಯಾರ ಅದರಂಗ ನಮ್ಮ ನಡೆ ನುಡಿಗಳಿದ್ರೆ ಆಸ್ತಿಕತೆ. ನಾವು ನಂಬುತ್ತೀವಿ ಅಂತ ಬಾಯಿಲೆ ಹೇಳಿ ನಾವು ಅಸತ್ಯದ ಮಾರ್ಗ, ಅಧರ್ಮದ ಮಾರ್ಗದಲ್ಲಿ ನಡೆದ್ರೆ ಅದು ನಾಸ್ತಿಕತೆನೆ ಅಂತ ಹೇಳಕತ್ತಾರ. ಕಠೋರವಾದ ಮಾತಾದಲ್ರಿ ಇದು. ಹೆಂಗ ಚಾಟಿಯೇಟ್ ಮತ್ತ ನಮ್ಮದಂತ ಹೇಳ್ಕೊಳ್ಳೋದು ಏನು ಅನುಕೂಲ, ಅದಕ್ಕೆ ತಕ್ಕಂತೆ ನಡೀಲಿಲ್ಲ, ನಾವು ನಡೆಯೋದು ಒಂದು ರೀತಿ, ನುಡಿಯೋದು ಒಂದು ರೀತಿ, ಹೇಳ್ಕೊಳ್ಳೋದು ಮತ್ತೊಂದು ರೀತಿ ಅಂತಂದ್ಮೇಲೆ ಅದು ದ್ರೋಹ ಬುದ್ಧಿ. ಅದಕ್ಕೆ ನಾಸ್ತಿಕರೇ ಅಂತಾರೆ. ಇದು ನಾಸ್ತಿಕತೆಯ ಚಿಹ್ನ. ನಾಸ್ತಿಕ ಆದ್ರೆ ಏನಾಗ್ತದ, ಅವನಿಗೆ ಜಯವಿಲ್ಲ, ಸುಖವಿಲ್ಲ. ಶ್ರದ್ಧೆ ಇದ್ದವರಿಗೆ ಲಾಭ ಆಗ್ತದ, ಜ್ಞಾನದ ಲಾಭ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧಾವಂತನೇ ದಿವ್ಯ ಜ್ಞಾನವನ್ನು ಗಳಿಸುತ್ತಾನೆ, ಅಮರ ಪದವಿಯನ್ನು ಪಡೆಯುತ್ತಾನೆ. ಗೊತ್ತಾಯ್ತ್ರ? ಅದಕ್ಕೆ ಬರೇ ವೇದಗಳ ಬಗ್ಗೆ ಅಭಿಮಾನಿತರು ಸಾಲ್ವೋದಿಲ್ಲ. ವೇದಗಳಂತೆ ನಾವು ನಡೆದ್ರೆ ಅದಕ್ಕೆ ಆಸ್ತಿಕ್ಯ ಅಂತಾರ. ನಾವು ವೇದಗಳು ನಮ್ಮ ಅಂತೇಳಿ ಅಭಿಮಾನದ ಮಾತುಗಳನ್ನಾಡಿ ನಮ್ಮ ನಡೆ ನುಡಿಗಳು ಅಸತ್ಯ ಮಾರ್ಗದಲ್ಲಿದ್ರೆ ಅದು ನಾಸ್ತಿಕ್ಯ ಅಂತ ಹೇಳ್ಬಿಟ್ರು. ನಾಲ್ಕನೇದ್ದೇನದ? ದಾನ. ನಿಯಮಾಂಗದೊಳಗ ದಾನ ಅನ್ನೋದೊಂದದ. ಉಪಭೇದ 10 ಉಪಭೇದಗಳದಾಗ ಇದು ನಾಲ್ಕನೇದ್ದು. ಏನು ದಾನ ಅಂದ್ರೆ ಮರುಳಿ ದೊರೆಯುವುದೆಂಬ ಆಸೆಯಿಂದ ಕೊಟ್ಟುದೇ ದಾನವಲ್ಲ. ಮತ್ತೆ ಹೊಳ್ಳಿ ಬರ್ತದ, ಅದರಿಂದ ಏನೋ ಸಿಗ್ತದ. ಎಲ್ಲ ನಾವು ಮಾಡೋ ಕೆಲಸ ಯಾವ ನಿಸ್ವಾರ್ಥ ಇಲ್ಲ. ಯಾರಿಗಾರ ಏನಾರ ಒಂದಿಷ್ಟು ದಾನ ಕೊಟ್ರ ಏನಂತೀವಿ, ನಮಗ ಒಂದಿನ ಎಂಥದೋ ಕೆಟ್ಟ ಟೈಮ್ ಬಂದಾಗ ನಮಗ ಯಾರ ಸಹಾಯ ಮಾಡ್ಲಿ ಅಂತ ಹೇಳ್ಕೆ ನಾವು ದಾನ ಕೊಡ್ತೀವಿ. ಯಾರ ಜಡ್ಡಿಗೆ ಬಿದ್ದಾಗ ದವಾಖಾನಿಗೆ ಹೋಗೋದು ಎದಕ್ಕೆ ಓದ್ತೀವಿ? ನಾವು ಜಡ್ಡಿಗೆ ಬಿದ್ದಾಗ ನಮಗೂ 4 ಮಂದಿ ಮಾತಾಡಿಸ್ಲಕ್ ಬರ್ಲಿ ಅಂತ ಓದ್ತೀವಿ. ಯಾರೇ ಸತ್ತಾಗ ಹೆಣಕ್ ಹೋದ್ರೆ ನಮ್ಮ ಹೆಣಕ್ನು ಅವ್ರು ಬರ್ಲಿ, ಯಾರ್ದಾರೆ ಮದುವೆಗೆ ಹೋದ್ರೆ ನಮ್ಮ ಮದುವೆಗೂ ಅವ್ರು ಬರ್ಲಿ. ಹಿಂಗೇನದ ಬಿಸಿನೆಸ್ ವ್ಯವಹಾರ. ಅವ್ರ ಲಗ್ನದಾಗ ನಾನು ಎಷ್ಟು ಆಯಾರಿ ಮಾಡೀನಿ, ನನ್ನ ಲಗ್ನದಾಗ ಅವ್ರು ಎಷ್ಟು ಆಯಾರಿ ಮಾಡ, ಬರೀ ಇಂಥವೇ. ಇದಕ್ಕೆ ದಾನ ಅನ್ನಂಗಿಲ್ಲ. ಅದ್ರ ಬಗ್ಗೆ ಒಳ್ಳೆ ಮಾತು ಬರ್ತದಂತೇಳಿ ಅಪೇಕ್ಷೆ ಇಟ್ಕೊಂಡು ಮಾಡಿದ್ದು ದಾನ ಅಲ್ಲ. ಅದು ಏನದು? ವ್ಯವಹಾರ, ಬಿಸಿನೆಸ್, ಅದು ವ್ಯಾಪಾರ. ನಮ್ಮಲ್ಲಿ ಈ ವ್ಯವಹಾರ ಬಹುವಾಗಿ ಬೆಳೆದಿದೆ. ಎಲ್ಲರೂ ಇಂಥದೇ ವ್ಯಾಪಾರ ಮಾಡ್ಲಕತ್ತಾರ. ಮಿತ್ರರ ಲಗ್ನದಲ್ಲಿ ಯಥೇಚ್ಛವಾಗಿ ಉಡುಗೊರೆ ನೀಡುತ್ತೇವೆ. ಯಾಕೆ ನೀಡ್ತೀವಿ? ಅದು ತಿರುಗಿ ಬಂದೀತೆಂಬ ಬಯಕೆ ನಮ್ಮಲ್ಲಿದೆ. ಸಣ್ಣ ಸಣ್ಣ ಕಾರ್ಯಗಳಿಗೂ ಮಹಾಮಂತ್ರಿಗಳನ್ನು ಬರಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಹಣ ವೆಚ್ಚ ಮಾಡುತ್ತೇವೆ. ಮಂತ್ರಿಗಳಿಗೆ ನಮ್ಮ ಊಟ ವಸತಿಯ ಸಂಭ್ರಮವನ್ನು ಒಬ್ಬ ರಾಜ ಮಹಾರಾಜನು ಪಡೆಯಲಾರ. ಅಷ್ಟು ಸಂಭ್ರಮ ಪಡ್ತಾನವ ಮಂತ್ರಿ. ಇಷ್ಟೆಲ್ಲ ನಾವು ಮಾಡುವುದಕ್ಕೆ ಅವರನ್ನು ನಾವು ಪ್ರೀತಿಸುತ್ತೇವೆ ಎಂದಲ್ಲ, ಅಥವಾ ನಮ್ಮ ದಾನ ಬುದ್ಧಿ ಬೆಳೆದಿದೆ ಎಂದಲ್ಲ.
ಏನೋ ಮಂತ್ರಿಗಳು ಸ್ವಲ್ಪ ಸಂತುಷ್ಟವಾದರೆ ನಮ್ಮ ಕುಹಕ ವ್ಯಾಪಾರಗಳಿಗೆ ಬಾಧೆ ಬರಲಿಕ್ಕಿಲ್ಲ. ನಮ್ಮ ಕೆಲವೊಂದು ಬ್ಲ್ಯಾಕ್ ದಂಧ ಇರ್ತಾವಲ್ಲ, ಅವುಗಳಿಂದ ನಮಗೆ ರಕ್ಷಣೆ ಮಾಡ್ತಾನ ಮಂತ್ರಿ ಅಂತ ಹೇಳಿ ಅವನಿಗೆ ಖುಷಿ ಪಡಿಸ್ಲಕ್ಕ ಇಂಥವೆಲ್ಲ ಮಾಡ್ತಾರಂತ. ಎಂತೆಂಥವೋ ಪರ್ಮಿಟ್ಗಳನ್ನು ಹೆಕ್ಕಬಹುದು. ಇದು ನಮ್ಮ ಆಂತರಿಕ ಉದ್ದೇಶ. ಸ್ವಾರ್ಥದಿಂದ ಇನ್ನೊಬ್ಬರಿಗೆ ನಾವು ಉಪಚಾರ ಮಾಡ್ತೀವಿ. ಇದೆಲ್ಲ ದಾನ ಶಬ್ದದ ಅರ್ಥವಲ್ಲ. ಈ ರೀತಿ ಅವ್ರಲಿಂತ ನಾವು ಏನೋ ಅಪೇಕ್ಷೆ ಇಟ್ಕೊಂಡು ನಾವು ಮಾಡಿದ್ದದು ದಾನ ಅಲ್ಲ. ದೇಶವೆಲ್ಲ ಸಮೃದ್ಧವಾಗಿರುವಾಗ ನೀಡುವುದು ದಾನವಲ್ಲ. ಎಲ್ಲರ ಬಳಿ ಸಾಕಷ್ಟು ಸಂಪತ್ತಿದ್ದಾಗ ನಾವು ನೀಡ್ತೀವಿ ಅಂತಂದ್ರೆ ಯಾರಿಗೆ ಬೇಕಾಗಿರ್ತವೆ? ಅದು ದಾನವಲ್ಲ. ಮಳೆಗಾಲದಲ್ಲಿ ಅರವಟ್ಟಿಗೆ ಇಡುವುದು. ಮಳೆಗಾಲದ ಎಲ್ಲ ಕಡೆ ನೀರು ಹರಿತಿರ್ತದ, ಅವಾಗ ಕುಡಿಯೋ ನೀರು ಅಲ್ಲೆಲ್ಲಿ ಇಟ್ಟರೆ ಎದಕ್ಕೆ ಬರ್ತದೆ? ಎಲ್ಲ ಕಡೆ ನೀರು ಸಿಗ್ತಾವ. ಸಾಕಷ್ಟು ಬೆಳೆ ಬಂದಾಗ ಅನ್ನವಿಕ್ಕುವುದು ಯಾವ ಪ್ರಯೋಜನಕ್ಕೆ? ಕೈ ಬಿಟ್ಟ ಧನ ಧಾನ್ಯಾದಿಗಳಿಗೆ ದಾನದ ರೂಪ ಕೊಡುವವರು ಇದ್ದಾರೆ. ಕೆಲವೊಂದು ಸಾರಿ ಕಳೆದೋಗಿರ್ತಾವ, ಯಾರೋ ಕತ್ಕೊಂಡು ಹೋಗಿರ್ತಾರ, ಲಾಸ್ ಮಾಡಿರ್ತಾರ, ಅದಕ್ಕೂ ದಾನ ಅಂತ ಅನ್ನೋಂಥವ್ರು ಅದರ. ರೈಲಿನಲ್ಲಿ ಹೋಗುವಾಗ ಹಾದಿಯಲ್ಲಿ ಹೊಳೆಯ ಕಂಡು 4 ದುಡ್ಡು ತೂರಿ ಕೃಷ್ಣಾರ್ಪಣೆ ಎನ್ನುವ ಜನರೇ ಬಹಳ. ಕೈತಪ್ಪಿ 1-2 ನಾಣ್ಯ ಕಳೆದು ಹೋದಾಗ ಅದು ಶಿವನ ಪಾದಕ್ಕೆ ಮುಟ್ಟಲಿ ಎನ್ನುವವರಿಗೂ ಲೆಕ್ಕವಿಲ್ಲ. ಈ ರೀತಿ ಮಾಡೋದು ಯಾವುದು ದಾನ ಅಲ್ಲ. ದಾನದ ಅರ್ಥ ಇಷ್ಟು ನಿಕೃಷ್ಟವಾಗಿಲ್ಲ. ನಾವು ಕಷ್ಟಪಟ್ಟು ಗಳಿಸಿದ ಸಂಪತ್ತನ್ನು ಬಡವರ ಒಳಿತಿಗಾಗಿ ಈಯುವುದು ನಿಜವಾದ ದಾನ. ನಾವು ಸಂಪಾದಿಸಿದ್ದು ನಮಗಿಂತ ಕಡಿಮೆ ಪರಿಸ್ಥಿತಿ ಒಳಗಿದ್ದವರಿಗೆ ಉಪಯೋಗ ಆಗಲಿ ಅಂತ ಕೊಡೋದು ನಿಜವಾದ ದಾನ. ದೇಶದಲ್ಲಿ ದುರ್ಭಿಕ್ಷೆ ಹಬ್ಬಿರಬೇಕು, ಪಿಡುಗು ಹರಡಿರಬೇಕು. ಆಗ ದಿನ ದಿನವೂ ಲಕ್ಷ ಲಕ್ಷ ಜನ ಅರೆ ಹೊಟ್ಟೆಯಿಂದ ಬಳಲುವುದನ್ನು ಕಾಣುತ್ತೇವೆ. ಎಂಥ ಪ್ರಚಂಡ ಬಿಸಿಲಿನಲ್ಲಿಯೂ, ತೀಕ್ಷ್ಣ ಶೀತದಲ್ಲಿಯೂ, ಸುರಿಯುವ ಮಳೆಯಲ್ಲಿಯೂ ಬರೀ ಮೈಯಿಂದ ತೆರೆದ ರಸ್ತೆಗಳಲ್ಲಿ ಮಲಗಿದುದನ್ನು ನೋಡುತ್ತೇವೆ. ಆಗ ಅಂಥ ದಲಿತರಿಗೆ ನಮ್ಮ ಸಂಪದನವೆಲ್ಲ ಸೂರ್ಯಗೈಯುವುದು ನಿಜವಾದ ದಾನ. ಮೈ ಮೇಲೆ ಬಟ್ಟೆ ಇರಲಾರ್ದು, ಬಿಸಿಲು ಮಳೆ ಗಾಳಿ ಎನ್ನಲಾರ್ದೆ ರಸ್ತೆ ಬದಿಗೆ ಸುಮ್ಮ ಬಿದ್ದಿರ್ತಾರಲ್ಲ, ಅಂಥವರಿಗೆ ದಾನ ಮಾಡಬೇಕು. ಅವರು ನಿಜವಾದ ಕಷ್ಟಜೀವಿಗಳು. ಹೊಟ್ಟೆ ಹರಿಯುವಂತೆ ತಿಂದ ಸಿರಿವಂತರಿಗೆ ಅನ್ನವಿಕ್ಕಿದರೆ ಏನು ಲಾಭ? ಬೇಕಾದಷ್ಟು ಶ್ರೀಮಂತರು ಇರ್ತಾರ, ಅಂಥವ್ರಿಗೆ ಅನ್ನ ಇಟ್ಟಿರಲಿ ಏನು ಲಾಭ? ನಾವು ಕೊಟ್ಟ ಒಂದು ತುತ್ತು ಅನ್ನ ಒಂದು ಜೀವಿಯನ್ನ ತಣಿಸಬೇಕು. ನಾವು ಗಳಿಸಿದ ಒಂದು ದುಡ್ಡು 4 ಜನರಿಗೆ, ಬಡವರಿಗೆ ಆಧಾರವಾಗಿರಬೇಕು. ನಾವು ಗಳಿಸಿದ ಜ್ಞಾನ ಅಜ್ಞರಿಗೆ ಅನ್ನವಾಗಬೇಕು. ಆ ರೀತಿಯಾದಂತ ಮಾಡಿದರೆ ಅದಕ್ಕೆ ದಾನ ಅಂತಾರೆ ಹೊರತು ಏನರೇ ಇದ್ದವರಿಗೆ ಕೊಟ್ಟದ್ದು ದಾನ ಅಲ್ಲ. ಸಿರಿ ಸಂಪದ ಎನ್ನುವುದೊಂದು ಪ್ರವಾಹ. ಅದು ಗಿರಿಯ ತುದಿಯಿಂದ ಸಮುದ್ರವರೆಗೂ ಅನಿರ್ಬಂಧವಾಗಿ ಹರಿಯಬೇಕು. ಎಲ್ಲ ಕಡೆ ಹರಿತಿರ್ಬೇಕದು, ನದಿ ಹಂಗೆ ಹರಿತದ ಹಂಗೆ ಹರಿಬೇಕು. ಅದು ಎಲ್ಲಿ ಸಂಗ್ರಹ ಆಗಬಾರದು ಸಂಪತ್ತು. ಒಂದು ವೇಳೆ ಈ ಪ್ರವಾಹವನ್ನು ತಡೆದರೆ ದೇಶವೆಲ್ಲ ಪ್ರಳಯವಾಗುತ್ತದೆ, ಸಮಾಜ ಅಳಿದು ಬಿಡುತ್ತದೆ. ಈ ಸಂಪತ್ತಿನ ಪ್ರವಾಹದ ತಡೆಗೆ ಪರಿಗ್ರಹ ಎಂದು ಹೆಸರು. ಪರಿಗ್ರಹ ಅಂತಂದ್ರ ಬ್ಲ್ಯಾಕ್ ಮನಿ ಸ್ಟಾಕ್ ಮಾಡ್ಕೊಳ್ಳೋದು. ಸಂಪತ್ತ ಹೇಳ್ತಾರ ಒಂದ್ ಕಡೆ, ಏನ್ ಹೇಳ್ತಾರ? ಬ್ಲಡ್ ಮತ್ತ ದುಡ್ಡು ಏನಾಗಬಾರ್ದು, ಕ್ಲಾಟ್ ಆಗಬಾರ್ದು, ಎಲ್ಲಿ ಒಂದ್ ಕಡೆ ನಿಲ್ಲಬಾರ್ದು. ದುಡ್ಡನ್ನು ಸಮಾಜದಾಗ ಹರಿದಾಡ್ತಿರ್ಬೇಕು, ಬ್ಲಡ್ನು ಶರೀರದಾಗ ಹರಿದಾಡ್ತಿರ್ಬೇಕು. ಬ್ಲಡ್ ಎಲ್ಲರೂ ಒಂದ್ ಕಡೆ ಕ್ಲಾಟ್ ಆಯ್ತಂದ್ರ ಆರೋಗ್ಯ ಕೆಟ್ಟ ಹೋಗ್ಬಿಡ್ತದ, ಅಪಾಯ ಬಂದ್ಬಿಡ್ತದ. ದುಡ್ಡು ಎಲ್ಲರ ಬಂದಾಯ್ತು, ಎಲ್ಲೋ ಒಂದ್ ಕಡೆ ದುಡ್ಡು ಸಂಗ್ರಹ ಮಾಡ್ಕೋತು ದುಡ್ಡು ಸಮಾಜದಾಗ ಓಡಾಡ್ಲಿಲ್ಲ ಅಂತಂದ್ರೆ ಸಮಾಜದೊಳಗೆ ಬಡವ ಶ್ರೀಮಂತರ ಮಧ್ಯದ ವ್ಯತ್ಯಾಸ ಹೆಚ್ಚಾಗ್ತದೆ. ಅದಕ್ಕೆ ಇದು ಪರಿಗ್ರಹ ಅಂತಾರೆ. ಇದಕ್ಕೆ ಸಂಗ್ರಹ ಮಾಡೋದು, ಬ್ಲ್ಯಾಕ್ ಮನಿ ಸಂಗ್ರಹ ಮಾಡೋದು, ಅದನ್ನ ಮಾಡಬಾರ್ದು ಅಂದ್ರೆ ಅಪರಿಗ್ರಹ ಅಂತಾರ. ಅಪರಿಗ್ರಹ ಅಂದ್ರೆ ಬ್ಲ್ಯಾಕ್ ಮನಿ ಸಂಗ್ರಹ ಮಾಡಬಾರ್ದು. ಈ ಪರಿಗ್ರಹ ಬುದ್ಧಿ ಬೆಳೆದರೆ ಸಮಾಜದ ಕೆಲವೇ ಜನ ಅತ್ಯಂತ ಸಿರಿವಂತರಾಗುವರು, ಉಳಿದವರೆಲ್ಲ ತೀರ ಬಡವರಾಗುತ್ತಾರೆ. ಈ ವೈಷಮ್ಯವೇ ಕ್ರಾಂತಿ ಬೀಜ.
ಈ ವ್ಯತ್ಯಾಸನೇ ಏನಾಗ್ತದ ಕ್ರಾಂತಿಯ ಬೀಜ. ಆಮೇಲೆ ಏನಾಗ್ತದ ಅದು ಡಿಫರೆನ್ಸ್ ಬಹಳ ಆಯ್ತು ಅಂತಂದ್ರ ಸಮಾಜದೊಳಗ ಕೊಲೆ, ಸುಲಿಗೆ, ದರೋಡೆ ಎಲ್ಲ ಚಾಲು ಆಗಿಬಿಡ್ತಾವ. ಇದರ ಒಂದು ಉದಾಹರಣೆಗೆ ರಷ್ಯಾ, ಚೀನಾ ಹಾಗೆಯೇ ಹಸುರಿ ಕ್ರಾಂತಿಗಳಿಗೆ ಆಸ್ಪದ ದೊರೆಯಬಾರದೆಂದು ನಾವು ಹೃದಯದ ಬಯಸುತ್ತಿದ್ದರೆ ಸಿರಿವಂತರೆಲ್ಲ ತಮ್ಮ ಮನಸಾ ಗಳಿಸಿ ಸಂಪತ್ತಿನ ಬಹುಭಾಗವನ್ನೆಲ್ಲ ನೆರೆಯ ಬಂಧು ಬಳಗಕ್ಕೆ ಇತ್ತು ಬಿಡಲಿ. ಎಲ್ಲ ವ್ಯಕ್ತಿಗಳು ಎಲ್ಲ ಬಗೆಯ ಗಳಿಕೆಯನ್ನು ಸಾಧಿಸುವುದು ಅಸಾಧ್ಯ. ಒಂದು ಮೇಟಿಯಲ್ಲಿ ನೈಪುಣ್ಯ ಇದ್ದರೆ ಒಬ್ಬನಿಗೆ ಇನ್ನೊಬ್ಬನಿಗೆ ದೇಹ ಸಾಮರ್ಥ್ಯ ಗಳಿಸಿರಬಹುದು. ತಮ್ಮ ತಮ್ಮ ಗಳಿಕೆ ಹಾಗೂ ಬಲಗಳನ್ನ ಸಮಾಜಕ್ಕಾಗಿ ದಾನ ರೂಪದಿಂದ ಧಾರೆ ಎರೆಯಲಿ. ಆಗ ಸಮಾಜ ಸ್ವಯಂ ಪೂರ್ಣ, ವ್ಯಕ್ತಿಗಳ ಆನಂದಲೋಲರು. ಏನಾಯ್ತು ಅಂದ್ರ ಎಲ್ಲರಿಗೂ ಎಲ್ಲ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾರ್ಯಾರ ಕಡೆಯಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದ ಮಾಡ್ರಿ. ನೀವು ನಿಮ್ಮ ಬದುಕಿಗೆ ಮಾಡ್ಕೊಳ್ಳೋದ್ರ ಜೊತೆಗೆ ಸಮಾಜಕ್ಕೂ ಒಂದಿಷ್ಟು ಸಹಾಯ ಮಾಡ್ರಿ. ಎರಡೆರಡು ಕೈ ಕೊಟ್ಟನ್ ದೇವ್ರು. ಎದಕ್ಕೆ ಕೊಟ್ಟನ ಎರಡು ಕೈ? ದೇವರು ಎರಡು ಕಾಲು ಕೊಟ್ಟನ, ಎರಡು ಕೈ ಕೊಟ್ಟನ, ಎರಡು ಕಣ್ಣು ಕೊಟ್ಟನ, ಎರಡು ಕಿವಿ ಕೊಟ್ಟನ, ಒಂದು ತನ್ನ ಸ್ವಾರ್ಥ ತನ್ನ ಹೊಟ್ಟೆ ತುಂಬಿಸುವಳಕ ತನ್ನ ಬದುಕಿ ಕೊಟ್ಟನ, ಇನ್ನ ಒಂದು ಸಮಾಜಕ್ಕಾಗಿ ಬಳಸುವಂತ ಎರಡೆರಡು ಕೊಟ್ಟನ. ಅದಕ್ಕೆ ನಾವೇನ್ ಮಾಡ್ತೀವಿ? ಎರಡು ನಮ್ಮ ಸಲಗೆ ಬಳಸ್ಕೊತೀವಿ. ಅದಕ್ಕೆ ಸ್ವಾರ್ಥಮಯ ಬದುಕಾಗ್ತದೆ. ಒಂದು ಸಮಾಜಕ್ಕಾಗಿ, ಒಂದು ತನ್ನಕ್ಕಾಗಿ ಬಳಸಿದ್ರೆ ಅಲ್ಲೇನಾಗ್ತದೆ? ಸಮಾಜ ಸ್ವಯಂ ಪೂರ್ಣ, ಆ ಸಮಾಜದಲ್ಲಿರುವ ವ್ಯಕ್ತಿಗಳು ಆನಂದ ಲೋಲರು ಆಗ್ತಾರೆ. ಸಮಾಜದಲ್ಲಿ ಎಲ್ಲರೂ ಒಂದು, ಸೊಸೈಟಿ ಎಲ್ಲರೂ ಒಂದೇ. ನಮ್ಮ ಮುಂದಿರುವ ಭೋಗ ಸೃಷ್ಟಿ ಸಂಪದ ಪರಮಾತ್ಮನಿಂದ ನಮ್ಮೆಲ್ಲರಿಗಾಗಿ ಸ್ಪಷ್ಟವಾಗಿದೆ. ನಮ್ಮಲ್ಲಿರುವಂತ ಭೋಗದ ಸೃಷ್ಟಿ ಸಂಪತ್ತೇನದ ಪರಮಾತ್ಮನಿಂದ ನಮ್ಮೆಲ್ಲರಿಗೆ ಏನಾಗಿದೆ? ಸ್ಪಷ್ಟವಾಗಿದೆ ಮತ್ತು ಸೃಷ್ಟವಾಗಿದೆ. ಸೃಷ್ಟಿ ಅಂತಂದ್ರೆ ನಮ್ಮ ಸಲುವಾಗಿ ಸೃಷ್ಟಿಯಾಗಿದೆ. ಬೇಕತ್ತೈತೆ. ಭೂಮಿ, ನೀರು, ಅಗ್ನಿಗಳನ್ನು ಯಾರು ನಿರ್ಮಿಸಿದರು? ನಮ್ಮ ಪೂರ್ವಿಕರೇ ಅಲ್ಲವೇ? ಎಲ್ಲ ಪರಮಾತ್ಮನದು. ಯಾರು ನಮ್ಮ ಅಪ್ಪ ಅಜ್ಜ ಯಾರೇ ನಿರ್ಮಾಣ ಮಾಡ್ಯಾರೇನು ಮಕ್ಕಳ ಸಲುವಾಗಿ? ಯಾರಿಲ್ಲ. ಅವ್ರನ್ನೂ ಅದೇ ಭೂಮಿ ಗಾಳಿ ನೀರು ಭೋಗಿಸೋಗ್ಯಾರ. ನಾವು ಅದೇ ಗಾಳಿ ನೀರು ಭೂಮಿ ಭೋಗಿಸೋಗೋದು. ಇದೆಲ್ಲ ದೇವನ ಸಂಪತ್ತು. ಇದೇನು ನಿರ್ಮಿಸಿದವರು ಯಾರು? ನಮ್ಮ ಪೂರ್ವಿಕರೇ ಅಲ್ಲ, ಎಲ್ಲ ಪರಮಾತ್ಮನದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್. ನಾವು ಕಾಣುವ ಈ ವಿಶಾಲವಾದ ವಿಶ್ವ, ಇಲ್ಲಿರುವ ಪ್ರತಿಯೊಂದು ವಸ್ತು ದೇವನಿಂದ ವ್ಯಾಪ್ತವಾಗಿದೆ ಅಂದಾಗ ಇದೆಲ್ಲ ದೇವನ ಸಂಪತ್ತು, ನಮ್ಮದಲ್ಲ. ಆ ದೇವನು ಭೂಪೃಷ್ಠದಲ್ಲಿ ಎಲ್ಲೋ ಗೆರೆಗಳನ್ನು ಹಾಕಲಿಲ್ಲ, ಅಖಂಡವಾಗಿಯೇ ಹುಟ್ಟಿಸಿದ. ಮನುಷ್ಯ ಮಾತ್ರ ಸ್ವಾರ್ಥಕ್ಕಾಗಿ ಅಸಂಖ್ಯ ಮೇರೆಗಳನ್ನು ರೇಖಿಸಿದ. ಅಖಂಡ ಭೂಮಿಯನ್ನ ಖಂಡಿತ ಭಾವನೆಯನ್ನು ತಂದುಕೊಂಡ. ಎಲ್ಲ ಅದು ನನ್ನ ದೇಶ, ಇದು ನಿನ್ನ ದೇಶ ಅಂತೇಳಿ ಅಖಂಡ ಭೂಮಿಯನ್ನ ಖಂಡ ತುಂಡು ಮಾಡಿಬಿಟ್ಟ. ಅದಕ್ಕೆಂದೇ ಜಗತ್ತಿನಲ್ಲಿ ಎಲ್ಲಿಯೂ ಶಾಂತಿ ಇಲ್ಲ. ವ್ಯಕ್ತಿಗಳಲ್ಲಿ, ಊರುಗಳಲ್ಲಿ, ಪ್ರಾಂತಗಳಲ್ಲಿ, ರಾಷ್ಟ್ರಗಳಲ್ಲಿ ಎಂದಿಗೂ ತೀರದ ಕದನಗಳು ತಲೆ ಎತ್ತಿವೆ. ಅದಕ್ಕೆ ಶುದ್ಧ ಬ್ರಹ್ಮ ಪೀಠದ ಒಂದು ಉದ್ದೇಶ ಏನು? ವಸುದೈಕ ಕುಟುಂಬಂ. ಇಡೀ ವಿಶ್ವ ಒಂದೇ. ವಿಶ್ವದ ಎಲ್ಲ ಜೀವಿಗಳು ಒಂದೇ ಕುಟುಂಬದ ಸದಸ್ಯರು. ಏನಾಗಬೇಕು? ಆ ಭೂಮಿ ಮೇಲೆ ಹಾಕಿದ ಗೆರೆಗಳು, ಬೌಂಡ್ರಿಗಳೆಲ್ಲ ಅಳಕಿಸಿ ಮಿಲಿಟರಿಯನ್ನ ವಾಪಸ್ ಕರ್ಕೋಬೇಕು. ಅದು ನನ್ನ ದೇಶ, ಇದು ನಿನ್ನ ದೇಶ ಅನ್ನೋದು ಬಿಟ್ಟು ಎಲ್ಲರದು ಒಂದೇ ದೇಶ ಅಂತ ಮಾಡಬೇಕು. ಆ ರೀತಿಯಾದಂತ ಉದ್ದೇಶ ಇಟ್ಟು ಇಲ್ಲಿ ನಾವು ಮಾಡ್ತಾ ಇರೋ ಪ್ರವಚನ ಇದು. ವಸುದೈಕ ಕುಟುಂಬಂ, ಭೇದ ಭಾವ ಅಂತಿಲ್ಲ, ಎಲ್ಲರೂ ಒಂದೇ. ಈ ತೀರದ ಕದನಗಳು ತಲೆ ಎತ್ತಿವೆ. ಇನ್ನೆಲ್ಲಿ ಬಂದಿತು ಶಾಂತಿ? ಶಾಂತಿಗಾಗಿ ಒಂದೇ ಮಾರ್ಗ ಇದೆ, ಅದೆಂದರೆ
ಈ ಮೇರೆಗಳನ್ನು ಅಳಿಸಿ ಹಾಕುವುದು. ಮತ್ತಿದು ಮೊದಲೇ ಹೇಳಿನಲ್ರಿ ನಾನು, ಬೌಂಡ್ರಿಗಳೆಲ್ಲ ಅಳಿಸ್ಬೇಕಂತ, ಎಲ್ಲರೂ ಶಾಂತ ಆನಂದವಾಗಿರ್ಬೇಕು ಭೂಮಿ ಮೇಲೆ ಅಂತಂದ್ರ ಈ ಬೌಂಡ್ರಿಗಳು ಅಳಕಿಸ್ಬೇಕು. ದೇಶಗಳ ಮಧ್ಯೆ ಇರುವ ಬೌಂಡ್ರಿಗಳು ಅಳಕಿಸ್ಬೇಕು. ಬಡವ, ಬಲ್ಲಿದ, ಜಾಣ, ಅಜ್ಞಾನಿ, ಒಡೆಯ, ಸೇವಕ, ಈ ಎಲ್ಲ ಭೇದಗಳನ್ನ ನಷ್ಟ ಮಾಡಬೇಕು. ನಷ್ಟ ಮಾಡಿ ಎಲ್ಲರೂ ಒಂದೇ ಅನ್ನಂತ ಭಾವ ತಂದ್ಕೋಬೇಕು. ದೇಹದಲ್ಲಿಯೇ ನೋಡಿಕೊಳ್ಳಿ ಎಂಥ ತತ್ವ ಅಡಗಿದೆ. ನಾವು ಆಹಾರ ಉಣ್ಣುತ್ತೇವೆ, ಏನಾಗ್ತದೆ? ಆಹಾರ ಉಂಡ್ರೆ ದೇಹಕ್ಕೆ ಬೇಕಾಗುವಷ್ಟು ಪಚನವಾಗಿ ಉಳಿದುದೆಲ್ಲ ಹೊರಗೆ ಹೋಗುತ್ತದೆ. ಇವೆರಡರಲ್ಲಿ ಒಂದು ಕ್ರಿಯೆ ಬಂದಾದರೂ ದೇಹ ಬಾಳದು. ಮಲಮೂತ್ರ ವಿಸರ್ಜನೆ ಮಾಡುವುದು ಮತ್ತು ಆಹಾರ ಸ್ವೀಕರಿಸುವುದು, ಇವುದ್ರೊಳಗೆ ಒಂದೇನಾರ ಬಂದ್ ಆಯ್ತು ಅಂತಂದ್ರೆ ಕೆಲಸ ನಿಂತು ಬಿಡ್ತದೆ. ಎರಡೂ ಸಮನಾಗಿ ಸಾಗಿದರೆ ಮಾತ್ರ ಬದುಕು. ಅದರಂತೆ ಸಮಾಜ ಹಾಗೂ ವ್ಯಕ್ತಿಗಳು ಬದುಕಬೇಕಾದರೆ ಯಥೇಚ್ಛವಾಗಿ ಹಣ ಗಳಿಸಬೇಕು, ಯಥೇಚ್ಛವಾಗಿ ದಾನನೂ ಮಾಡಬೇಕು. ಪಡೆಯುವುದು ನೀಡುವುದು ಕ್ರಮಗೊಂಡು ಸಾಗಲಿ, ಅಂದರೆ ಎಲ್ಲವೂ ಸರಿ ಹೋಗುತ್ತದೆ. ಕಾಯಕ ಎದಕ್ಕೆ ಮಾಡ್ಬೇಕ್ರಿ? ಸತ್ಯ ಶುದ್ಧ ಕಾಯಕ ಧನ ಸಂಪಾದನೆಗಾಗಿ. ಮತ್ತೆ ಖರ್ಚು ಎದಕ್ಕೆ ಮಾಡಬೇಕು? ದಾಸೋಹಕ್ಕಾಗಿ. ಖರ್ಚು ಮಾಡುವ ವಿಧಾನ ದಾಸೋಹ, ಸಂಪಾದನೆ ಮಾಡುವ ವಿಧಾನ ಕಾಯಕ. ಸಮಾಜ ಇದು ಒಂದು ದೇಹ. ಹೃದಯವಂತ ವ್ಯಕ್ತಿಯೇ ಆ ದೇಹದ ಜೀವಕಣ. ಹೃದಯ ಗುಹೆಯಿಂದ ಹೊರಟ ರಕ್ತ ಪ್ರತಿ ಜೀವಕಣಕ್ಕೂ ತಲುಪಬೇಕು. ದೇಹದ ಅಂಗಾಂಗಗಳೆಲ್ಲ ಸೂಸಿ ಹರಿದು ಮತ್ತೆ ಹೃದಯ ಸೇರಬೇಕು. ಒಂದು ವೇಳೆ ಹಾಗೆ ಹರಿಯುವ ಸಂಪದ್ರೂಪ ರಕ್ತ ಒಂದೇ ಜೀವಕಣದಲ್ಲಿ ಅಥವಾ ಕೆಲವೇ ಜೀವಕಣಗಳಲ್ಲಿ ಸಂಗ್ರಹಗೊಂಡು ನಿಂತರೆ ಆ ಜೀವಕಣಗಳಷ್ಟೇ ಅಲ್ಲ, ಸಮಾಜ ರೂಪ ಇಡೀ ದೇಹವೇ ಹಸು ನೀಗುತ್ತದೆ. ಎಲ್ಲರೂ ರಕ್ತ ಕ್ಲಾಟ್ ಆಯ್ತಂದ್ರೆ ಮುಗಿತು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇವತ ಮನುಷ್ಯ. ಆ ರಕ್ತ ಎಲ್ಲ ಕಡೆ ಹರಿತಿರ್ಬೇಕಷ್ಟೇ, ಅದು ಎಲ್ಲಿ ನಿಲ್ಬಾರದು. ಅದರಂಗ ಸಮಾಜದೊಳಗೆ ಸಂಪತ್ತು ಕೂಡ ಹರಿದಾಡಬೇಕು. ಎಲ್ಲರೇ ಅದು ಹರಿದಾಡಬೇಕಾದ ಸಂಪತ್ತು ಎಲ್ಲೇ ಒಬ್ಬನ ಬಳಿ, ಶ್ರೀಮಂತನ ಬಳಿ ಸಂಗ್ರಹ ಆಗಿ ಕೂತು ಅಂತಂದ್ರೆ ಸಮಾಜ ಅನ್ನೋ ದೇಹ ಬಹಳ ಕಷ್ಟಕ್ಕೀಡಾಗ್ತದೆ. ಸಮಾಜದಿಂದ ಪಡೆದ ಹಣ ಸಮಾಜಕ್ಕೆ ಈಯಲೇಬೇಕು. ಅದು ಜೀವನ ಸೂತ್ರ, ದೇವನ ನಿಯತಿ. ಇನ್ನು ನೀತಿ ದೃಷ್ಟಿಯಿಂದಲೂ ದಾನ ಅತ್ಯವಶ್ಯಕ. ಸರ್ವಜ್ಞನ ಈ ವಚನವನ್ನು 100 ಸಲ ನಿಧಾನವಾಗಿ ಓದಿ ನೋಡಿ, ನಿಮಗೇನನ್ನಿಸುತ್ತದೆ ನೋಡಿ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತು ಎನಬೇಡ, ಅದು ಮುಂದೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ. 4 ದಿನ ಬಾಳುತ್ತೇವೆ, ಲಕ್ಷಾವಧಿ ಧನ ಗಳಿಸಿಟ್ಟು ಮಾಡುವುದೇನು? ಬಾಳಿರುವವರೆಗೆ ದುಡಿದು ತಿನ್ನಬೇಕು. ನೀಡಿ ಧರ್ಮ ಗಳಿಸಬೇಕು. ಮಡದಿ ಮಕ್ಕಳಿಗಾಗಿ ಕೂಡಿಡುವುದೊಂದು ಮೂರ್ಖತನ. ಅವರಿಗೂ ಸ್ವತಂತ್ರವಾದ ಬಲಿಷ್ಠವಾದ 2 ಕೈಗಳನ್ನ ದೇವರು ಕೊಟ್ಟಿದ್ದಾನೆ. ಅವೆರಡರ ಮೇಲೆ ಅವರು ಹಾಯಾಗಿ ಬಾಳಬಲ್ಲರು. ಅವರ ಚಿಂತೆ ನಮಗೇಕೆ? ವಿಶ್ವದಲ್ಲಿರುವ ಜೀವಿಗಳಂತೆ ಅವರೂ ಒಬ್ಬರು. ಅವರಿಗೆ ಉಣಿಸಿ ತಿನಿಸಿ ಬೆಳೆಸಿ ಶಿಕ್ಷಣ ಕೊಡಿಸಿ ಒಂದೇನೋ ಕೆಲಸ ಕಚ್ಚತನ ಅಷ್ಟೇ ನಮ್ಮದು. ಅವರಿಗೆ ಆಸ್ತಿ ಮಾಡಿ ಇಡಬೇಕನ್ನಂಥದ್ದು ಹುಚ್ಚತನ, ಮೂರ್ಖತನ ಅಂತ. ವಿಶ್ವದಲ್ಲಿರುವ ಜೀವಿಗಳಂತೆ ಅವರೂ ಒಬ್ಬರು. ಮೋಹವಾದರೂ ನಮಗೇಕೆ? ಪ್ರೀತಿಸುವುದಾದರೂ ಎಲ್ಲವನ್ನೂ ಪ್ರೀತಿಸುವ, ಎಲ್ಲರಿಗಾಗಿ ದುಡಿಯುವ. ಆದ್ದರಿಂದ ಅದೇ ದೇವರನ್ನ ಒಲುಮೆ. ನಮ್ಮ ಜೀವನ ಈ ದೇಹದೊಂದಿಗೆ ಮುಗಿಯಲಿಲ್ಲ. ನಾವು ಅನಂತ ಕಾಲ ಬದುಕುತ್ತೇವೆ. ನಾವು ಹೋದಲ್ಲೆಲ್ಲ ಈ ದೇಹ ಬರುವುದಿಲ್ಲ, ಈ ಮಡದಿ ಮಕ್ಕಳು ಬರುವುದಿಲ್ಲ, ಈ ಸಂಪದ ಹೊಲ ಮನೆ ಎಂದೂ ಬರಂಗಿಲ್ಲ. ನಾವು ಇದಿಷ್ಟು ಉಸಿರು ಬಂದಾಯ್ತಂತಂದ್ರೆ ಇವೆಲ್ಲ ಈ ಕಡೆ. ಬರುವಾಗ ಬರಿಗೈ, ಹೋಗುವಾಗ ಬರಿಗೈ. ಬರಿಗೈಯಿಂದ ಇರುವುದರಲ್ಲೇ ನಿಜವಾದ ಆನಂದವಿದೆ. ಹೆಂಗದ ನೋಡ್ರಿ, ಬರುವಾಗ ಬರಿಗೈ ನಿಂತು ಬಂದೀವಿ,
ಹೋಗಾಗ ಬರಿಗೈಲಿ ಅಂತ ಓದ್ತೀವಿ. ಮತ್ತೆ ನಿಜವಾದ ಆನಂದ ಎದುರಾಗದ ಅಂತಂದ್ರ ಬರಿಗೈಯಿಂದ ಇರುವುದರಲ್ಲಿಯೇ ನಿಜವಾದ ಆನಂದವಿದೆ. ತುಂಬಿ ತುಂಬಿ ಇಟ್ಕೊಂಡೇವು ಅಂತಂದ್ರೆ ಅದನ್ನ ರಕ್ಷಣೆ ಮಾಡೋದು ಎಷ್ಟು ಸಮಸ್ಯೆ ಗೊತ್ತಾ? ಅದಕ್ಕೆ ಬರಿಗೈಯಿಂದ ಇರುವುದರಲ್ಲೇ ನಿಜವಾದ ಆನಂದವಿದೆ. ಇನ್ನು ಸಂಪತ್ತನ್ನು ನಂಬಿಕೊಂಡಿರುವುದು ಸಾಧ್ಯವೇ? ರಾಜ್ಯ ವಿಪ್ಲವಗಳು, ಮಹಾಕ್ರಾಂತಿಗಳು ನಡೆದು ಬಿಟ್ಟರೆ ಒಂದೇ ಒಂದು ರಾತ್ರಿಯಲ್ಲಿ ಆಗರ್ಭ ಸಿರಿವಂತರಾಗಿದ್ದವರು ನಾವು ಭಿಕ್ಷುಕರಾಗುತ್ತೇವೆ. ಏನರೇ ಇವು ವಾರಗಳು ನಡೀತಾವ ನೋಡ್ರಿ, ಯುದ್ಧ ಅದು ಅಂತಂದ್ರ ಎಲ್ಲ ನಮ್ಮ ಸಂಪತ್ತೆಲ್ಲ ಎಕಡೆ ಹೋಗ್ಬಿಡ್ತದದು ಖರ್ಚಾಗಿ. ಆವಾಗ ಏನಾಯ್ತು, ಒಂದು ರಾತ್ರಿ ಭಿಕ್ಷುಕರಾಗ್ತೇವೆ. ನಮ್ಮ ಮಕ್ಕಳೇ ಕ್ರಾಂತಿ ದಳ ಸೇರಿ ನಮ್ಮ ವೈರಿಗಳಾಗುತ್ತಾರೆ. ಇದು ಸೃಷ್ಟಿಯ ನಿಯಮ. ಲಕ್ಷ್ಮಿಯ ಅದ್ಭುತ ಸೆಳೆತಗಳನ್ನು ಎಂಥ ಜಾಣನು ತಡೆಯಲಾರ. ಅದರ ಸಂಘ ಬಿಟ್ಟಿರುವುದೇ ಲೇಸು. ಅದನ್ನು ಮನಬಂದಷ್ಟು ಶೇಖರಿಸಿದರೂ ಚಿಂತೆಯಿಲ್ಲ. ಆದರೆ ಅದಕ್ಕೆ ಅಂಟಿ ಅಭಿಮಾನಿಸಬಾರದು. ಒಂದು ಕೈಯಿಂದ ಗಳಿಸಿ ಇನ್ನೊಂದು ಕೈಯಿಂದ ಕೊಡುವ, ಇದೇ ದಾನ, ಇದೇ ನೀತಿ ಅಂತಂದ್ರ ನಿಯಮಾಂಗದೊಳಗ ಏನಂದ್ರ ಅಪರಿಗ್ರಹ ಹೇಳ್ತಾರೋ. ಸಂಗ್ರಹ ನೀನು ಎಷ್ಟು ಬೇಕಷ್ಟು ಇಟ್ಕೊಂಡು ಉಳಿದದ್ದು ದಾನ ಮಾಡು, ನಿನ್ನ ಹತ್ರ ಜಮಾ ಇಟ್ಕೋಬೇಡ ಅನ್ನೋಂಥದ್ದು ಹೇಳಿದ್ರಿ. ಈಗ ಅವರು ನಾಳೆ ಆಸ್ತಿಕ್ಯ ಮತ್ತು ದಾನ ಮುಗಿತು. ನಾಳೆ ಈಶ್ವರ ಪೂಜೆ ಯಾಕೆ ಮಾಡಬೇಕು, ಹೆಂಗ್ ಮಾಡಬೇಕು ಅಂತ ಮತ್ತೆ ಶ್ರವಣ. ಇವು ನಾಳೆ ಹೇಳೋಣ. ಇವತ್ತಿಗೆ ಇಷ್ಟು ಸಾಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಶರಣು ಶಿವಾಯ. ನಮ್ಮನ್ನೆಲ್ಲ ಉದ್ದೇಶಿಸಿ ಅಸ್ತಿತ್ವ ಮತ್ತು ಜ್ಞಾನ ಅಂತಕ್ಕಂತಹ ವಿಷಯವನ್ನು ಬಿಟ್ಟು ನಮ್ಮ ಋಷಿಮುನಿಗಳು ಕೊಟ್ಟಂತಹ ವೇದಗಳನ್ನ ಅಧ್ಯಯನ ಮಾಡಿ ಅರಿತುಕೊಂಡು ಅವುಗಳಲ್ಲಿ ಹೇಳಿದ ಸುವಿಚಾರದಂತೆ ನಡೆದುಕೊಳ್ಳಬೇಕು. ಹಾಗೆ ನಡೆಸಿ ಬರೀ ನಟನೆಯನ್ನು ಮಾಡಿದ್ರೆ ಅದು ನಾಸ್ತಿಕತೆ ಆಗ್ತದ. ದಾನ ಮಾಡಿದರೆ ಮರಳಿ ಪಡೆಯುವ ಭಾವ ಇರಬಾರದು. ನಿಷ್ಕಾಮದಿಂದ ದಾನ ಮಾಡಬೇಕು. ಹಸಿದವರಿಗೆ, ನಿರ್ಗತಿಕರಿಗೆ ಉಣಿಸಬೇಕೇ ಹೊರತು ಹೊಟ್ಟೆ ತುಂಬಿದವರಿಗೆ, ಉಳ್ಳವರಿಗೆ ಊಟ ಹಾಕಬಾರದು. ನಮ್ಮಲ್ಲಿ ಸಂಪತ್ತು ಹಂಚಿಕೆ ಆಗಬೇಕು, ಒಂದೇ ಕಡೆ ಅದು ಸಂಗ್ರಹ ಆಗಬಾರದು. ನಮಗೆ ಬಂದಿರುವಂತಹ ಸಂಪತ್ತು ನಾವು ಸಂಪಾದಿಸಿದ್ದಲ್ಲ. ಆದ್ದರಿಂದ ಸಮಾಜ ಸೇವೆಗಾಗಿ ವಿನಿಯೋಗ ಮಾಡಬೇಕು. ನನ್ನದು ನಿನ್ನದಂತಕ್ಕಂಥ ಭಾಗ ಮಾಡುತ್ತೇನೆ. ವಿಶ್ವವೆಲ್ಲ ಒಂದೇ ಮನೆ, ಒಂದೇ ಕುಟುಂಬವಾಗಿ ಬದುಕಬೇಕು. ಗಡಿರೇಖೆ ಇಲ್ಲವಾಗಬೇಕು. ನಮಗಾಗಿ ಬಚ್ಚಿಡಬಾರದು. ಅದಕ್ಕೆ ಸರ್ವಜ್ಞನ ವಚನವನ್ನ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟು ಕೆಟ್ಟಿನ ಬೇಡ. ಅದು ಮುಂದೆ ಕಟ್ಟಿದ ಬುತ್ತಿ ಸರ್ವಜ್ಞ ಅಂತಕ್ಕಂತಹ ಸರ್ವಜ್ಞನ ಒಂದು ಚಿಂತನೆ ತಾತ್ಪರ್ಯವನ್ನು ಕೂಡ ನಮ್ಮೆಲ್ಲರಿಗೂ ಇರುವಂತಹ ಸದ್ಗುರು ಶ್ರೀ ಚನ್ನಸ್ವಾಮ ಸ್ವಾಮಿಗಳ ಶ್ರೀಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ. ಎಲ್ಲರಿಗೂ ಶರಣಾರ್ಥಿಗಳು. ಶುಭರಾತ್ರಿ.